ವಿಜಯದಶಮಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಳ್ಳೋಣ. ವಿಜಯದಶಮಿಯ ಆಚರಣೆಯಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಸೀಮೋಲ್ಲಂಘನ, ಶಮಿ ಪೂಜೆ ಮತ್ತು ಅಪರಾಜಿತ ಪೂಜೆ ಅಂತ ಹೇಳ್ತಾರೆ. ಅಂದರೆ ಸೀಮೋಲ್ಲಂಘನ, ಸೀಮೆಯನ್ನು ಉಲ್ಲಂಘನೆ ಮಾಡತಕ್ಕಂಥದ್ದು. ಅಂದರೆ ಹಿಂದಿನ ಕಾಲದಲ್ಲಿ ರಾಜರು ಊರಿನಿಂದ ಹೊರಗೆ ಇರತಕ್ಕಂತಹ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ ಬರ್ತಾ ಇದ್ರು. ಅಂದರೆ ಸೀಮೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ರು, ಅಂದರೆ ದಾಟಿ ಹೋಗ್ತಾ ಇದ್ರು ಅಂತೇಳಿ ಅರ್ಥ. ಅಂದರೆ ಅರಮನೆಗೆ ಇರತಕ್ಕಂತಹ ಈಶಾನ್ಯ ದಿಕ್ಕು, ಈಶಾನ್ಯ ದೇವಮೂಲೆ ಅಂತಾರಲ್ಲ, ಈಶಾನ್ಯ ದಿಕ್ಕಿನಲ್ಲಿರತಕ್ಕಂತಹ ಶಮಿ ವೃಕ್ಷಕ್ಕೇ ಪೂಜೆ ಮಾಡಬೇಕು ಅಂತೇಳಿ ಶಾಸ್ತ್ರ ಇದೆ. ಎಲ್ಲೋ ಇರತಕ್ಕಂಥದ್ದು ಮಾಡತಕ್ಕಂಥದ್ದಲ್ಲ. ಈಗ ಎಲ್ಲಿದೆಯೋ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆದರೆ ಅದು ಪದ್ಧತಿ ಬಿಟ್ಟು ಹೋಗಬಾರ್ದು, ದಿಕ್ಕು ಯಾವುದಾದ್ರೂ ಇರಲಿ. ಆ ರೀತಿಯಾಗಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡತಕ್ಕಂಥದ್ದು. ಜೊತೆಯಲ್ಲಿ ಅಪರಾಜಿತ ಪೂಜೆ ಅಂತೇಳಿ ಹೇಳ್ತಾರೆ. ಅಪರಾಜಿತ ಯೇ ನಮಃ, ಜಯ ಯೇ ನಮಃ ಅಂಥೇಳಿ ಆ ದೇವಿಯ ಅಷ್ಟೋತ್ತರದಲ್ಲಿ ಬರುತ್ತೆ. ಅಂದರೆ ಅಪರಾಜಿತೆ ಎಲ್ಲ ಕಡೆ ಜಯವನ್ನೇ ಕೊಡತಕ್ಕಂತಹ ಒಂದು ಶಕ್ತಿ ಪ್ರಾಪ್ತಿಯಾಗಬೇಕಾದರೆ ಅಪರಾಜಿತ ಪೂಜಾ ಅಂಥೇಳಿ ದೇವಿಯನ್ನು ನಾವು ಅಪರಾಜಿತಾಯಿ ಅಂಥೇಳಿ ದೇವಿಯ ವಿಗ್ರಹಕ್ಕೆ ಅಥವಾ ಯಂತ್ರಕ್ಕೆ ಆವಾಹಿಸಿ ಪೂಜೆಯನ್ನು ಮಾಡತಕ್ಕ ವಿಜಯದಶಮಿ ದಿವಸ ಇದಕ್ಕೆ ಅಪರಾಜಿತ ಪೂಜೆ ಅಂತೇಳಿ ಹೇಳ್ತಾರೆ. ನಂತರದೇ ಸೀಮೋಲ್ಲಂಘನವನ್ನು ಮಾಡತಕ್ಕಂಥದ್ದು. ನಂತರದಲ್ಲಿ ಶಮಿ ವೃಕ್ಷ ಪೂಜೆ, ಅಂದರೆ ಬನ್ನಿ ವೃಕ್ಷಕ್ಕೆ, ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡತಕ್ಕಂಥದ್ದು. ಅಂದರೆ ವಿಶೇಷವಾಗಿ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಸ್ಥಳ ಶುದ್ಧಿಯನ್ನು ಮಾಡಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಪುಣ್ಯಾಹವಾಚನೆಯನ್ನು ಮಾಡಿ, ಅಂದರೆ ಸ್ಥಳ ಶುದ್ಧಿಯನ್ನು ಮಾಡಿ ನಂತರದಲ್ಲಿ ಶಮಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಬೇಕು ಅಂಥೇಳಿ ಹೇಳಿದ್ದಾರೆ.